ಚಂದನ ರುದ್ರವಂಶದ ರುದ್ರಿ, ನನ್ನ ಮೇಲೆ ಈಟಿ ಎತ್ತೋಷ್ಟು ಧೈರ್ಯ ಬಂತ ನಿನಗೆ? ಪರವಾಗಿಲ್ಲ ಆದಿ, ಇನ್ನು ಎಚ್ಚರನೇ ಕಳ್ಕೊಂಡಿಲ್ಲ ನೀನು. ಸಿಂಹ ಇವನು, ರಾಜ ಆಗೋನು ಅಂದಮೇಲೆ ಬೆನ್ನ ಮೇಲೂ ಕಣ್ಣಿರ್ಬೇಕು. ಸುಮ್ಮನೆ ಹೊರಟೋಗಿಲ್ಲಿಂದ, ಇಲ್ಲಾಂದ್ರೆ ಪ್ರಾಣ ಕಳ್ಕೊತೀಯ ನನ್ನ ಕೈಲಿ. ಈಗ ಯಾಕೆ ಇಲ್ಲಿಗೆ ಬಂದೆ? 1 ವರ್ಷ ಬಿಟ್ಕೊಂಡು ಯಾರಿಗೋಸ್ಕರ ಬಂದೆ? ಪರವಾಗಿಲ್ವೇ, ಪ್ರಾಣ ತೆಗಿಯೋ ಮಾತಾಡೋಷ್ಟು ತ್ರಾಣ ಉಳಿಸ್ಕೊಂಡಿದ್ಯಲ್ಲೋ ಪ್ರಾಣಕ್ಕಂತ. ಹೇಯ್, ಒಂದು ಕ್ಷಣ ಭಯ ಆಯ್ತು ತಾನೆ? ನಾನು ಯಾಕೆ ಹೆದರ್ಲಿ? ಹೆದರಿ ಊರು ಬಿಟ್ಟಿದ್ದು ನೀನು. 1 ವರ್ಷದ ಹಿಂದೆ ಎಲ್ರನ್ನೂ ಬಿಟ್ಟು ಊರನ್ನು ಬಿಟ್ಟು ಓಡೋದ್ಯಲ್ಲ. ಆದಿ, ಅಪ್ಪಾಜಿಗೆಲ್ಲ ವಿಷಯ ಗೊತ್ತಾಗೋಗಿತ್ತು, ಅದಕ್ಕೆ ಹೋದೆ. ನನ್ ಬೇರೆ ಏನ್ ಮಾಡಕ್ಕಾಗ್ತಿತ್ತು? ಆದ್ರೆ ಈಗ ವಾಪಸ್ ಬಂದಿದ್ದೀನಲ್ಲ ನಿಂಗೋಸ್ಕರ. ಆದಿ, ನನ್ನ ಬಿಟ್ಟು ಹೋಗ್ಬೇಡ. ಹೇಳು, ನನ್ನ ಕಟ್ಕೋತೀಯೋ ಇಲ್ಲ ಬಿಟ್ಟು ಹಾಕ್ತೀಯೋ? ಈ ಆದಿತ್ಯ ಒಂದು ಸಲ ಹಿಡ್ಕೊಂಡ್ರೆ ಬಿಟ್ಟು ಕೋಣೆ ಒಂದು ಸ್ವಲ್ಪನೂ ಬದಲೇ ಆಗಿಲ್ವಲ್ಲ ಅಪ್ಪಾಜಿ? ನಾ ಹೋದಾಗ ಹೇಗಿತ್ತೋ ಹಾಗೆ ಇದೆ. ಅಪ್ಪಾಜಿ, ಒಂದು ನಿಜ ಹೇಳಲಾ? ನೀವು ತುಂಬಾ ಬದಲಾಗಿದ್ದೀರಿ ನೋಡಿ. ಎಷ್ಟು ಸಣ್ಣ ಆಗೋಗಿದ್ದೀರಾ, ತೂಕ ಇಳ್ದಿದೆ ಅಂತ ಕಾಣುತ್ತೆ. ಮನೆ ಹೆಣ್ಣು ಮಕ್ಕಳು ಕಂಡವ್ರ ಹಿಂದೆ ಓಡಾಡ್ತಿದ್ರೆ ಅಪ್ಪನ ತೂಕ ಇಳಿದೇ ಇಳಿಯುತ್ತಮ್ಮ. ಚಂದನ, 1 ವರ್ಷ ನೀನು ಊರಿಂದ ಹೊರಗಡೆ ಇದ್ರು ಸ್ವಲ್ಪನೂ ಬದಲಾಗಿಲ್ಲಮ್ಮ. ನಿನ್ನ ಈ ಊರಿಂದ ಹೊರಗಡೆ ಇಟ್ಟಿದ್ದ ಕಾರಣ ಅದೇನೆ, ಹಿಂದಿಂದೆಲ್ಲ ಮರೀಲಿ ಅಂತ. ಆದ್ರೆ ನೀನು ಊರಿಗೆ ಬರ್ತಿದ್ದ ಹಾಗೆ ಅವನನ್ನು ನೋಡೋದಕ್ಕೆ ಹೋಗಿದ್ದೀಯ. ನೀನು ಅಲ್ಲಿ ಹೋಗಿದ್ದ ವಿಷಯ ಪ್ರತಾಪನಿಗೆ ಏನಾದ್ರು ಗೊತ್ತಾದ್ರೆ ಕತ್ತರಿಸಾಕ್ಬಿಡ್ತಾನೆ ನಿನ್ನನ್ನು. ಅಪ್ಪಾಜಿ, ನಿಮ್ಮನ್ನೊಂದು ಮಾತು ಕೇಳಲಾ? ನೀವು ಯಾವಾಗ ನೋಡಿದ್ರು ನಾವು ಅವರು ಜಗಳ ಆಡೋದನ್ನ ಬಿಟ್ಟು ಒಂದಾಗಿರ್ಬೇಕು ಅಂತ ಹೇಳ್ತಿರ್ತೀರಿ. ಆದ್ರೆ ನಾನು 2 ವಂಶದವ್ರನ್ನ ಒಂದು ಮಾಡಕ್ ಹೊರಟಿದ್ದೀನಿ. ಖುಷಿ ಪಡಿ. ಹೀಗಾದ್ರೂ 2 ವಂಶದ ಮಧ್ಯೆ ಇರೋ ದ್ವೇಷ ಅಳ್ಸ್ ಹೋಗ್ಲಿ. ಬೀಗತನ ಬೆಳೆಸೋದ್ರಿಂದ ಆಳಿಸೋಗೋ ದ್ವೇಷ ಅಲ್ಲಮ್ಮ ಇದು. ಉರಿಯೋ ಬೆಂಕಿಗೆ ತುಪ್ಪ ಸುರಿತಾ ಇದೆಯಾ ನೀನು? ಆ ವಂಶದ ಕಡೆ ನೀನು ತಿರುಗಿ ನೋಡ್ತಿದ್ಯಾ ಅನ್ನೋದೇನಾದ್ರು ನಿಮ್ಮ ಅಣ್ಣನಿಗೆ ಗೊತ್ತಾದ್ರೆ ರಕ್ತದ ಹೊಳೆನೇ ಹರಿದು ಬಿಡುತ್ತೆ. ಅವನಿಗೀಗಾಗಲೇ ಮದುವೆ ಆಗಿದೆ ಚಂದನ. ನೀನು ಅವನನ್ನು ಮದುವೆ ಮಾಡ್ಕೊಳಕ್ ಆಗಲ್ಲ. ಯಾಕೆ ಅರ್ಥ ಆಗಲ್ಲ ನಿನಗಿದಲ್ಲ? ನೀನು ಅವನ ಹಿಂದೆ ಸುತ್ತಾ ಇದ್ರೆ ಅವನು ನಿನ್ನನ್ನು ಉಪಯೋಗಿಸ್ಕೊಂಡು ಬಿಸಾಕ್ತಾನೆ ಅಷ್ಟೇ. ಅರ್ಥ ಮಾಡ್ಕೋ ಚಂದನ. ನಿನಗೋಸ್ಕರ ನಿಮ್ಮ ಅತ್ತೆ ಮನೆಯವರು ಎಷ್ಟೊಂದು ಉಡುಗೊರೆ ಕಳಿಸಿದ್ದಾರೆ ನೋಡು. ತುಂಬಾ ದೊಡ್ಡ ಮನೆತನ. ನನಗಂತೂ ಇಷ್ಟ ಆಯ್ತು. ಮುಂದಿನ ವಾರ ನಿನ್ನ ನಿಶ್ಚಿತಾರ್ಥ ನಡೆದು ನಿನ್ನೊಂದು ದಡ ಸೇರಿಸ್ಬಿಟ್ರೆ ನನಗದೇ ಸಮಾಧಾನ. ಮುಂದಿನ ವಾರ ಅಲ್ಲ, ನಾಳೆ. ಆದ್ರೆ ಅಪ್ಪಾಜಿ, ಸೀತಮ್ಮ, ಇವಳಿಗೆ ನಾಳೆನೇ ನಿಶ್ಚಿತಾರ್ಥ ಅನ್ನೋದನ್ನ ಅರ್ಥ ಆಗೋ ಹಾಗೆ ಹೇಳಿ. ಈಗ ಗೊತ್ತಾಯ್ತಾ?
ನಾನು ಯಾಕೆ ಊರಿಗೆ ವಾಪಸ್ ಬರಲ್ಲ ಅಂತ. ಎಲ್ಲರೂ ಸೇರ್ಕೊಂಡು ನನ್ನ ಈ ಮನೆಯಿಂದ ಆಚೆ ಹಾಕಕ್ಕೆ ನೋಡ್ತಿರ್ತಾರೆ. ಎಲ್ಲ ಹಾಳಾಗೋದ ಈ ಚೆನ್ನಪ್ಪ. ಇನ್ನೂ ಬಟ್ಟೆನೇ ತಂದ್ಕೊಟ್ಟಿಲ್ಲ. ಇವತ್ತೇ ತಂದ್ಕೊಡು ಅಂತ ಹೇಳಿದ್ಯೋ ಇಲ್ವೋ? ಬರ್ತಾನೆ ಬಿಡಬ್ಬೆ, ಯಾಕೆ ಅಷ್ಟೊಂದು ಅವಸರ ಮಾಡ್ತೀಯ? ನಾಳೆನೆ ಅನ್ನ ಪ್ರಶ್ನೆ ಇಟ್ಕೊಂಡಿದೀವಿ ಕಣೋ. ಅವ್ನು ಇನ್ನೂ ಬಟ್ಟೆ ತಂದ್ಕೊಟ್ಟಿಲ್ಲ ಅಂದ್ರೆ ಏನರ್ಥ? ಅವ್ನು ಯಾವಾಗ ತರೋದು, ನಾವ್ ಯಾವಾಗ ಹಾಕೊಳ್ಳೋದು? ಒಬ್ಬರಿಗೂ ಜವಾಬ್ದಾರಿನೇ ಇಲ್ಲ. ನಾನು ಫೋನ್ ಮಾಡಿ ಹೇಳ್ತೀನಿ. ಅಬ್ಬೆ, ನಿಮ್ಗೊಂದು ವಿಷಯ ಗೊತ್ತಾ? ಏನೇ ಅದು ನನಗೆ ಗೊತ್ತಿಲ್ಲದೆ ಇರೋಂಥ ವಿಷಯ? ಅದೇ ಅಬ್ಬೆ, ಪ್ರತಾಪ್ ರುದ್ರಂಗ್ ಒಬ್ಳು ತಂಗಿ ಇದ್ಲಲ್ಲ, ಅವಳು ಮತ್ತೆ ಮನೆಗೆ ಬಂದಿದ್ದಾಳಂತೆ. ಯಾರು? ಆ ಚಂದುಳ್ಳಿ ಚೆಲ್ವೆ ಚಂದನಾನ? ಹ್ಞೂ ಅಬ್ಬೆ, ಅವಳೇ. ಮುಗೀತು ಕತೆ. ಇನ್ನು ಈ ಊರಲ್ಲಿರೋ ಗಂಡಸ್ರ ಮಧ್ಯೆ ಯುದ್ಧ ಶುರುವಾದಂಗೆ. ಆಮೇಲೆ ಇನ್ನೊಂದು ವಿಷಯ ಕೇಳ್ಪಟ್ಟೆ. ಅಪ್ಪಾಜಿ ಅವಳಿಗೆ ಗಂಡು ನೋಡ್ತಿದಾರಂತೆ, ಮದ್ವೆ ಮಾಡ್ಬೇಕಂತಿದಾರಂತೆ. ಆ ಮುದ್ಕನ್ಗೆ ಯಾರ ಮನೆ ಹಾಳು ಮಾಡ್ಲಿ, ಯಾರ ಜೀವ ತೆಗಿಲಿ ಅಂತ ಯೋಚನೆ ಮಾಡೋದ್ ಬಿಟ್ಟು ಇನ್ನೇನ್ ಬರುತ್ತೆ ಅವನ ತಲೆಗೆ? ಭೈರತ್ವನ ಬಿಟ್ಟು ಇಷ್ಟೊತ್ತಿಗೆ ಮಗಳ ಬಗ್ಗೆ ಯೋಚನೆ ಮಾಡಿದಿದ್ರೆ ಅವಳಿಗೆ ಮದ್ವೆ ಆಗಿ 3 ಮಕ್ಳು ಇರ್ತಿತ್ತು. ಹಾಳಾದ ಕಣ್ಣಲ್ಲಿ ಇನ್ನು ಏನೇನ್ ನೋಡ್ಬೇಕೋ ಏನೋ. ಛೇ, ಸರಿ, ಅದೇನೋ ಗಂಡಸ್ರ ವಿಷಯ ಅದು ಇದು ಅಂತಿದ್ಯಲ್ಲ, ಏನದು? ಅದೇ ಅಬ್ಬೆ. ಮಾತ್ ಸಾಕು, ನಿಲ್ಸು. ಒಳಗೆ ನಡಿ. ಇವ್ರ ಮನೆ ವಿಚಾರ ನನ್ನ ಕಿವಿಗೆ ಬೀಳಬಾರ್ದು. ಅದಕ್ಕೆ ಅಲ್ಲಿ ಒಬ್ಬರೇ ಒಳಗೆ ಕೆಲಸ ಮಾಡ್ತಾ ಇದ್ದಾರೆ, ಹೋಗಿ ಸಹಾಯ ಮಾಡು. ಬಂದ್ಬಿಟ್ಲು ಅವ್ರ ಬಗ್ಗೆ ಮಾತಾಡೋದಕ್ಕೆ. ಬಾನಿ, ಬಾನಿ, ನಾಳೆ ಈ ಮನೇಲಿ ನಡೆಯೋದು ಈ ಮನೆ ವಾರಸ್ತಾರು ನನ್ನ ಪ್ರಶ್ನೆ ಅಲ್ಲ, ವಿಷ ಪ್ರಶ್ನ. ಬೇಡ ಬೇಡ ಆದಿತ್ಯ, ಬೇಡ ಬೇಡ ಆದಿ.